ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಕ್ಟೋಬರ್ 20ರಂದು ದೀಪಾವಳಿ ಕಾರ್ಯಕ್ರಮ ಅಶೋಕ ಜನಮನ ನಡೆಯಲಿದ್ದು, ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ ಅಂತ ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ. ತಮ್ಮ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ಕಾರ್ಯಕ್ರಮಕ್ಕೆ ಸುಮಾರು 1 ಲಕ್ಷಕ್ಕೂ ಮಿಕ್ಕಿ ಸಾರ್ವಜನಿಕರು ಭಾಗವಹಿಸುವಂತಹ ನಿರೀಕ್ಷೆ ಇದ್ದು, ಈ ಬಾರಿ ವಸ್ತ್ರದ ಜೊತೆಗೆ ಗಿಫ್ಟ್ ಉಡುಗೊರೆಯಾಗಿ ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಇನ್ನು ಪುತ್ತೂರಿನ ಕೊಂಬೆಟ್ಟುವಿನಲ್ಲಿರುವ ತಾಲೂಕು ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಕಾರ್ಯಕ್ರಮಕ್ಕೆ ಸಿಎಂ ಅವರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ವಿಧಾನಸಭಾ ಸ್ಪೀಕರ್ ಸಹಿತ ಅನೇಕ ಸಚಿವರು ಭಾಗಿಯಾಗಲಿದ್ದಾರೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಗೂಡುದೀಪ ಸ್ಪರ್ಧೆ, ಅರ್ಹ ಬಡ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವೂ ನಡೆಯಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಈ ವರ್ಷದ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಡೆಯುವಂಥ ದೀಪಾವಳಿಯ ವಸ್ತ್ರ ವಿತರಣೆ ಕಾರ್ಯಕ್ರಮ 20/10/2025 ಸೋಮವಾರದಂದು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ನಡೀತದೆ. ಇದು 13ನೇ ವರ್ಷದ ಆಚರಣೆ. ಈ ಕಾರ್ಯಕ್ರಮದಲ್ಲಿ ಈ ವರ್ಷ ಸುಮಾರು 1 ಲಕ್ಷ ಜನರಿಗೆ ವಸ್ತ್ರ ವಿತರಣೆ ಜೊತೆಗೆ ನಾವು 12 ವರ್ಷದಿಂದ ಸಾರಿ ಮತ್ತು ಬೆಡ್ಶೀಟು, ಟವೆಲ್ಗಳನ್ನು ಕೊಟ್ಟುಕೊಂಡು ಬರ್ತಾಯಿದ್ವಿ. ಈ ವರ್ಷ ಸ್ವಲ್ಪ ಬದಲಾವಣೆಯನ್ನು ತಂದಿದ್ದೇವೆ. ಜನರ ಬೇಡಿಕೆ ಕೂಡ ಇತ್ತು, ಒಂದು ಚಿಕ್ಕ ಬದಲಾವಣೆಯನ್ನು ಮಾಡಬೇಕು ಅಂತ. ಅದಕ್ಕೆ ಒಂದು ಸ್ಟೀಲ್ ತಟ್ಟೆ, ಗ್ಲಾಸು, ಒಂದು ಪಿಂಗಾಣಿ, ಒಂದು ಬೌಲು, ಸ್ಟೀಲಿನ 4 ಐಟಮ್ಗಳನ್ನು ಒಂದು ಕವರಲ್ಲಿತ್ತು. ದೀಪಾವಳಿ ಪ್ರಯುಕ್ತ ವಸ್ತ್ರ ಕೊಡಬೇಕು ಅನ್ನುವ ಹಿಂದಿನಿಂದ ಬಂದ ಸಂಪ್ರದಾಯ ಇದೆ. ಅದಕ್ಕಾಗಿ ಒಂದು ಒಳ್ಳೆಯ ಟೆವಲನ್ನು ಕೂಡ ಕೊಡ್ತೇವೆ. ಕಳೆದ ವರ್ಷ ನಾವು 85,650 ಜನರಿಗೆ ವಸ್ತ್ರ ವಿತರಣೆಯನ್ನು ಮಾಡಿದ್ದೇವೆ. ಈ ವರ್ಷ 1 ಲಕ್ಷ ಜನರಿಗೆ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಗೂಡುದೀಪ ಸ್ಪರ್ಧೆ ಕಳೆದ ವರ್ಷ ಜೂನಿಯರ್ ಮತ್ತು ಸೀನಿಯರ್, ಹಿರಿಯರು ಮತ್ತು ಕಿರಿಯರು ಅಂತ ಇರಲಿಲ್ಲ. ಈ ಸಲ ಜೂನಿಯರ್ಸ್ ಮತ್ತು ಸೀನಿಯರ್ ವಿಭಾಗವನ್ನು ಮಾಡಿ ಗೂಡುದೀಪ ಸ್ಪರ್ಧೆಯನ್ನು ಮಾಡ್ತೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದಂಥ ಮಾನ್ಯ ಸಿದ್ದರಾಮಯ್ಯನವರು ಭಾಗವಹಿಸ್ತೇನೆ ಅಂತ ನಮಗೆ ಈಗಲೇ ಫಿಕ್ಸ್ ಆಗಿದೆ. ಸರ್ಕಾರದ ಗೃಹ ಇಲಾಖೆಯಿಂದ ಮಾಹಿತಿಯನ್ನು ಪಡ್ಕೊಂಡು ಅವರ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ದಾರೆ. ನಮ್ಮ ಉಸ್ತುವಾರಿ ಸಚಿವರಾದಂಥ ಗುಂಡೂರಾವ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ವಿಧಾನಸಭಾ ಸ್ಪೀಕರ್ ಆದಂಥ UT ಖಾದರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ರಾಜ್ಯದ ಕೆಲವು ಮಂತ್ರಿಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಭರವಸೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಮುಖರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಈ ವರ್ಷ ಮಾಡಿದ್ದೀವಿ. ನಾವು ಈ ಹಿಂದೆ ಬ್ಲೈಂಡ್ ಮಕ್ಕಳಿಂದ ಸಂಗೀತ ಗೋಷ್ಠಿಯನ್ನು ಮಾಡ್ತಾಯಿದ್ವಿ. ಈ ವರ್ಷ ಬೆಳಿಗ್ಗೆ 9:30 ಗಂಟೆಯಿಂದ ಸಾಯಂಕಾಲ 4:45 ಗಂಟೆವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ ವೇದಿಕೆಯಲ್ಲಿ. ಅದು ಕಾಂಪಿಟೀಷನ್ಗಳು ಇರ್ಬೋದು, ಸಂಗೀತ ಗೋಷ್ಠಿ, ರಸಮಂಜರಿ ಇರ್ಬೋದು. ಈ ರೀತಿ ವಿವಿಧ ಮನೋರಂಜನೆ ಕಾರ್ಯಕ್ರಮಗಳು ಕೂಡ ಇದರಲ್ಲಿ ನಡೆಯುತ್ತದೆ. ಭೋಜನ ವ್ಯವಸ್ಥೆ ಸುಮಾರು 1 ಲಕ್ಷ ಜನರಿಗೆ ಭೋಜನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವ ವ್ಯವಸ್ಥೆಯನ್ನು ಆಲೋಚನೆ ಮಾಡ್ತಾಯಿದ್ವಿ. ಜೊತೆಯಲ್ಲಿ ಒಂದು 3 ಗಂಟೆಯ ನಂತರ ದೋಸೆ ಮೇಳ ಮಾಡಬೇಕು ಅನ್ನುವ ಆಲೋಚನೆ ಇದೆ. ಇದು ಇನ್ನೂ ಫೈನಲ್ ಆಗಲಿಲ್ಲ.
ಸುಮಾರು 50 ಜನರಿಂದ ನಿರಂತರ ದೋಸೆ ಕೊಡುವ ಮುಖಾಂತರ ಜನರಿಗೆ ಅದರ ರುಚಿಯನ್ನು ಸವಿಯುವಂಥ ಒಂದು ಅವಕಾಶವನ್ನು ಕಲ್ಪಿಸುವ ಆಲೋಚನೆಯಲ್ಲಿ ಇದ್ದೇವೆ. ಇದನ್ನು ಸಾಧಕ ಬಾಧಕ ನೋಡಿಕೊಂಡು ಇದನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಸುಮಾರು ನಮ್ಮ ಟ್ರಸ್ಟಿನ ಸದಸ್ಯರು ಪ್ರತಿ ಗ್ರಾಮಗಳಿಗೆ ಹೋಗಿ ಅಲ್ಲಿ ಈ ಯೋಜನೆಯ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಈ ಸಲ ಅಶೋಕ ಜನಮನದ ಜೊತೆಗೆ ಜನಸಾಮಾನ್ಯರ ನಾಡಿ ಮಿಡಿತ ಅನ್ನುವ ಈ ಘೋಷಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಈ ವರ್ಷ ಮಾಡ್ತಾಯಿದ್ವಿ. ಸುಮಾರು ಪುತ್ತೂರಿನ ಜೂನಿಯರ್ ಕಾಲೇಜಿನ ಗ್ರೌಂಡಿನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ. ಎಲ್ಲರೂ, ಇದು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ. ಈ ಹಿಂದೆ ಕೂಡ ಇದಕ್ಕೆ ಎಲ್ಲರೂ ಯಾರೂ ಕೂಡ ಬರ್ಬೋದು. ಒಂದು ಮನೆಯಿಂದ 5 ಜನ ಬಂದರೆ 5 ಜನರಿಗೂ ಕೂಡ ಈ ಪಾತ್ರೆ ಮತ್ತು ವಸ್ತ್ರವನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮಕ್ಕಳು ಬಂದರೆ ಅವರಿಗೂ ಕೂಡ ಕೊಡುವಂಥ ಕೆಲಸವನ್ನು, ವಯೋಮಿತಿಗಳು ಏನಿಲ್ಲ ಇದರಲ್ಲಿ, ಎಲ್ಲರಿಗೆ ಬಂದವರಿಗೆ ಈ ವಸ್ತ್ರ ವಿತರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇದು ಪಕ್ಷಾತೀತವಾಗಿ ಮಾಡುವಂಥ ಕೆಲಸ. ಎಲ್ಲರೂ ಜಾತಿ ಧರ್ಮ ಪಕ್ಷಾತೀತವಾಗಿ ಈ ವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ಈ ಹಿಂದೆನೂ ಕೂಡ ನಾವು ಮಾಡಿದ್ದೀವಿ. ಈ ವರ್ಷವೂ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಈ ವಿಚಾರವನ್ನು ಮಾಧ್ಯಮದವರು ಇಡೀ ಎಲ್ಲ ಜನರಿಗೂ ಇದನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು. ಒಂದು 15 ಗೂಡು ದೀಪ ಸ್ಪರ್ಧೆ 16 ವರ್ಷದ ಹೊರಗಿನವರಿಗೆ ಮತ್ತು 16 ವರ್ಷದಿಂದ ಮೇಲ್ಪಟ್ಟವರಿಗೆ, ಹಿರಿಯ ಮತ್ತು ಕಿರಿಯ, ಜೂನಿಯರ್ ಮತ್ತು ಸೀನಿಯರ್ ಈ ಹಂತದಲ್ಲಿ ನಡೆಯುತ್ತದೆ. ಯಾಕಂದರೆ ಮಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಯಿಂದ, ಉಡುಪಿಯಿಂದ ಎಲ್ಲ ಬಂದಿದ್ದಾರೆ. ಅವರು ಕಳೆದ ಸಲ ಅವರು ಮನವಿಯನ್ನು ಕೊಟ್ಟಿದ್ದರು, ಜೂನಿಯರ್ ಮತ್ತು ಸೀನಿಯರ್ ಮಾಡಬೇಕು ಮಕ್ಕಳು, ಕೆಲವರಿಗೆ ಎಲ್ಲ ಅವಕಾಶಗಳು. ಅದಕ್ಕೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸುಮಾರು 20 ಜನರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದರಲ್ಲಿ ವಿಶೇಷ ರೀತಿಯ ಸನ್ಮಾನ ನಾವು ಇವತ್ತಿನವರೆಗೆ ಮಾಡಿಕೊಂಡು ಬಂದಿದ್ದೀವಿ. ಇದರಲ್ಲಿ ಬಡವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಯಾರು ಒಂದು ಮಹಿಳೆ ಬೀಡಿ ಕಟ್ಟಿ ಆ ಕುಟುಂಬವನ್ನು ಅಭಿವೃದ್ಧಿ ಮಾಡಿ ಅವರು ಮೇಲೆ ಬಂದಿದ್ದರೆ, ಒಬ್ಬ ಕಾರ್ಮಿಕ ಕೆಲಸ ಮಾಡಿ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಅವರನ್ನು ಸಮಾಜದಲ್ಲಿ ಮುಂದೆ ತಗೊಂಡು ಬಂದಿದ್ದರೆ, ಯಾರಾದರೂ ಮಲಗಿದಲ್ಲಿ ಇದ್ದು ಬೆಡ್ ರಿಟರ್ನ್ ಆದವರಿಗೆ ಸೇವೆಯನ್ನು ಮಾಡುವಂಥ ತಾಯಿ ಇದ್ದರೆ, ತಾಯಿಗೆ ಸೇವೆ ಮಾಡುವಂಥ ಮಗಳಿದ್ದರೆ, ಮಗಳಿಗೆ ಸೇವೆ ಮಾಡುವ ಅಣ್ಣ ತಮ್ಮಂದಿರು ಇಂಥದ್ದವರು ಇದ್ದರೆ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ವಿಶೇಷ ರೀತಿಯಲ್ಲಿ ಒಂದು ಹಾಲು ಕರೆದು ಆ ಕುಟುಂಬವನ್ನು ಮೇಲ್ದರ್ಜೆಗೆ ತಂದಂಥ ಮಹಿಳೆಯರಿದ್ದರೆ, ಕುಟುಂಬ ಇದ್ದರೆ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟು 20 ಜನರಿಗೆ, ಬಡವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ವಿವಿಧ ರಂಗದಲ್ಲಿ, ಕೃಷಿಯಲ್ಲಿಯೂ ಕೂಡ ಯಾರು ಉನ್ನತ ಸೇವೆಯನ್ನು ಮಾಡಿದರೆ ಅವರಿಗೂ ಕೂಡ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮಹಿಳೆಯರಿಗೆ ಸೀರೆ ಇಲ್ಲ, ಸೀರೆ ಇಲ್ಲ, ಟವೆಲ್ ಮತ್ತು ಒಂದು ಪಾತ್ರ, ಎಲ್ಲರಿಗೂ ಅದು ಕೊಡ್ತೀವಿ. ಒಂದು ವಸ್ತ್ರ ಜೊತೆಗೆ ಒಂದು ತಟ್ಟೆ, ಒಂದು ಪಿಂಗಾಣಿ, ಒಂದು ಗ್ಲಾಸು, ಒಂದು ಬೌಲ್, ಒಂದು ವಸ್ತ್ರ, ಟವೆಲ್ ಮಾತ್ರ. ಸೀರೆ ಇಲ್ಲ, ಅದನ್ನು ಕೊಡೋದು. ಅಂದರೆ ಈಗ ಕಳೆದ ವರ್ಷ ಕೊಟ್ಟಂಥ ಸೀರೆಗಳೇ ತುಂಬ ಕಂಟಿನ್ಯೂಸ್ ಕೊಟ್ಟದ್ದು ತುಂಬ ಜನರ ಹತ್ರ ಇದೆ. ಈ ಸಲ ಒಂದು ಬದಲಾವಣೆ ಮಾಡುವ ಅಂತ ನಾವು ಅದನ್ನು ಬದಲಾವಣೆ ತಂದದ್ದು. ಈಗ ಊಟ ಮಾಡುವ ತಟ್ಟೆ ಇದ್ದರೂ ಅದು ಹಳತಾಗಿರ್ತದೆ. ಈಗ ಕೆಲವರು ಹೇಳ್ತಾರೆ ಊಟ ಮಾಡುವ ತಟ್ಟೆ ಇದೆ ಅವ್ರ ಹತ್ರ ಅಂತ, ಆದರೆ ಭಾರಿ ಹಳತಾಗಿರ್ತದೆ. ಒಂದು ಹೊಸತು. ಮತ್ತು ಒಂದು ಮನೆಯಿಂದ 5 ಜನ ಬಂದರೆ 5 ಜನನೂ ತಗೊಂಡು ಹೋಗ್ತಾರೆ. ನಾವು ಯಾವುದು ಒಂದು ಅದು 5 ಜನರಿಗೂ ಬಳಕೆ ಆಗುವಂಥ ಐಟಮ್ಗಳು ಆಗಬೇಕು. ಈಗ ನಾವು ಇಷ್ಟ ಸೀರೆ ಕೊಟ್ಟರೆ ಅವರಿಗೆ ಬಳಕೆ ಆಗ್ತದೆ, ಬೆಡ್ಶೀಟ್ ಕೊಟ್ಟರೆ ಅವರಿಗೆ ಬಳಕೆ ಆಗ್ತದೆ, ಈಗ ಟವೆಲ್ ಕೊಟ್ಟರೆ ಅವರವ್ರಿಗೆ ಬಳಕೆ ಆಗ್ತದೆ, ಮತ್ತು ನಾವು ಕೊಡುವಂಥ ತಟ್ಟೆ ಅವರವರಿಗೆ ಬಳಕೆ ಆಗ್ತದೆ. ಬಟನ್ ಈಗ 9:30ರಿಂದ 4 ಗಂಟೆ ತನಕ ಮನರಂಜನಾ ಕಾರ್ಯಕ್ರಮ ಅಂತ ಹೇಳಿದ್ರು. ಅಂದರೆ 2 ಸ್ಟೇಜ್ ಇರ್ತದೆ, ಹೇಗೆ? ಒಂದೇ ಸಭಾ ಕಾರ್ಯಕ್ರಮದಲ್ಲಿ ನಿಂತಿರ್ತದೆ. ಸಭಾ ಕಾರ್ಯಕ್ರಮ 1 ಗಂಟೆ ನಡೀತದೆ. ಆ ಟೈಮಲ್ಲಿ ಸಿಎಂ ಎಷ್ಟೊತ್ತಿಗೆ ಬರ್ತಾರೆ? ಸಿಎಂ 11:30, 11 ಗಂಟೆಗೆ.
ಏನು ಬರೀ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕಾಗಿ ಬೇರೆ ಏನು ಕಾರ್ಯಕ್ರಮ ಪುತ್ತೂರಿನಲ್ಲಿ ಬೇರೆ ಏನೋ ಕಾರ್ಯಕ್ರಮ ಇಲ್ಲ, ಸಾಧ್ಯ ಇಲ್ಲ. ದೀಪಾವಳಿ ರಜೆ ಅಲ್ವಾ, ಸರ್ಕಾರಿ ರಜೆ ಇರ್ತದೆ. ಬೇರೆ ಕಾರ್ಯಕ್ರಮಗಳು ಏನು ಅಂಥದ್ದು ಏನು ಇರೋದಿಲ್ಲ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಒಪಿನಿಯನ್ ತಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ, ಬರ್ತಾರೆ. ತಿಂಡಿ ಕೊಡಿ. ಈಗ ಪ್ರತಿ ವರ್ಷ ಸೀರೆ ಕೊಡ್ತಾ ಇದ್ದ ಕಾರಣ ಸೀರೆಯ ಮೇಲೆ ಒಂದು ಮಹಿಳಾ ವರ್ಗಕ್ಕೆ ಒಂದು ಬೇರೆ ಅದಮ್ಯವಾದ ಮಹಿಳೆಯವರ ಒಂದು ಒಪಿನಿಯನ್ ತಗೊಂಡು ಇದನ್ನು ಮಾಡಿದ್ದು. ಅಂದರೆ ನಾವು ಫೀಡ್ಬ್ಯಾಕ್ ತಗೊಂಡೆ. ಈಗ ಇಷ್ಟು ವರ್ಷದಿಂದ ಸೀರೆ ಕೊಟ್ಟಿದ್ದೀವಿ, ಎಲ್ಲರ ಹತ್ರ ಸೀರೆಗಳು ಇದೆ. ಹಾಗೆ ಈ ವರ್ಷ ಒಂದು ಬದಲಾವಣೆ ಅಂತ ಹೇಳುವಾಗ ಕೆಲವರು ಎಲ್ಲ ಬೇರೆ ಬೇರೆ ಹೇಳಿದರು. ಆದರೂ ಈ ರೀತಿ ಆಗ್ಬೋದು, ತಟ್ಟೆ ಎಲ್ರಿಗೂ ಬಳಕೆ ಆಗ್ತದೆ ಅನ್ನೋ ಒಂದು ಮನವರಿಕೆ ಬಂದ ನಂತರ ಅದನ್ನು ನಾವು ಸಿಲೆಕ್ಟ್ ಮಾಡಿ ಇಷ್ಟು ಸಂಖ್ಯೆಯ ಬೆಡ್ಶೀಟ್ ಕೂಡ ಇಲ್ಲ. ಎಲ್ಲ ಬಾಂಬೆಯಿಂದ ನಾವು ಈಗ ಅಲ್ಲಿ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗಿ ಎಲ್ಲ ಸೆಟ್ ಮಾಡಿ. ಬೆಡ್ಶೀಟ್ ಕೂಡ ಇಲ್ಲ. ಬೆಡ್ಶೀಟ್ ಇಲ್ಲ. ಒಳ್ಳೆಯ ರೀತಿಯ 60 x 36 ಇಂಚಿನ ಟವೆಲ್, ಅಂದರೆ ಒಬ್ಬ ಸುತ್ತಕೊಳ್ಳುವಂಥದ್ದು, ಕ್ಲೀನಾಗಿ ಸುತ್ತಕೊಳ್ಳುವಂಥದ್ದು ಕ್ವಾಲಿಟಿ ಟವೆಲ್. 60 x 36. ನಾವು ಈ ಕಾರ್ಯಕ್ರಮಕ್ಕೆ ಸುಮಾರು 3.75 crores-ಇಂದ 4 crores-ಗೆ ಈ ಕಾರ್ಯಕ್ರಮಕ್ಕೆ ಖರ್ಚನ್ನು ಮಾಡ್ತೇವೆ. ನಮಗೆ ಈ ಒಂದು ಈ ಪಾತ್ರೆಗೆ ಮತ್ತು ನಮಗೆ ಇದಕ್ಕೆ 3.25 ಕೋಟಿ ರೂಪಾಯಿಗಳ ಖರ್ಚು ಆಗ್ತದೆ. ಗಿಫ್ಟಿಗೆ 3.25 ಕೋಟಿ ರೂಪಾಯಿಗಳ ಖರ್ಚಾಗ್ತದೆ. ಆನಂತರ ಊಟದ್ದು, ಶಾಮಿಯಾನದ್ದು, ಬಾಕಿದು ವ್ಯವಸ್ಥೆಗಳು ಎಲ್ಲ ಖರ್ಚಾಗ್ತದೆ. ಅಂದರೆ ಕಳೆದ ವರ್ಷದಿಂದ ಸುಮಾರು 75 ಲಕ್ಷದಷ್ಟು ಬಜೆಟ್ ಈ ಸಲ ಜಾಸ್ತಿ ಆಗಿದೆ. ದೋಸೆ ಮೇಳ ಅಂತ ಹೇಳಿದ್ರೆ ಒಂದು ದೀಪಾವಳಿಗೆ ಕೆಲವರಿಗೆಲ್ಲ ಊಟ ಎಲ್ಲ ಆಗುವಾಗ ಒಂದು ಲೈವ್ ದೋಸೆ ಕೊಡಬೇಕು ಅಂತ ನಮ್ಮ ಕಲ್ಪನೆ. ಅದು ಎಷ್ಟು ವ್ಯವಸ್ಥೆ ಎಲ್ಲ ಮಾಡಿದೆ. 50,000 ಜನ ಅಂದರೆ 3 ಗಂಟೆವರೆಗೆ ಊಟ. 3 ಗಂಟೆ ನಂತರ ಸುಮಾರು 40,000 ಜನರಿಗೆ ಒಬ್ಬರಿಗೆ 2 ದೋಸೆ, 80,000 ದೋಸೆಯನ್ನು ಮಾಡಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಒಂದು 50 ಜನ ದೋಸೆ ಮಾಡೋರೇ ಲೈವ್ ಕೌಂಟ್ರ್ ಮಾಡಿ ಅವಳೇ ಒಂದು ಕೊಡಬೇಕು ಅಂತ ನಮಗೆ. ಕರಾವಳಿ ದೋಸೆ, ಸೆಟ್ ದೋಸೆ. ಇದು ದೀಪಾವಳಿಗೆ ದೋಸೆ ಮಾಡ್ತೀವಲ್ಲ, ಉದ್ದಿನ ದೋಸೆ. ಹಾಂ, ಅದೇ ಆಗ್ತದೆ. ಗೂಡು ದೀಪ ಮನೆಯಿಂದ ಮಾಡಿ ತರುವುದಾ ಅಲ್ಲ ಇಲ್ಲೇ ಮಾಡೋದು? ಹೇಗೆ ಇಲ್ಲೇ ಮಾಡೋದು. ಚೇತನ್ ಇರುತ್ತಾನೆ ಅಂಚಿದ ಬರ್ತೊಂದು 4 ಬೇರೆ ಏನಾದರೂ ಫಸ್ಟ್ ದೋಸೆ ಮೇಳದ ಬಗ್ಗೆ ನೀವು ಮೊದಲು ಹೇಳಿದ್ರಿ, ಯೋಚನೆ ಮಾಡ್ತಾ ಇದ್ದೀವಿ. ಹೌದು, ಯೋಚನೆ ಅಂದರೆ ಸಾಧಕ ಬಾಧಕ ಈಗ ಮಾಡುವುದಂತ ನಾವು ನಿರ್ಧಾರ ಮಾಡಿದ್ದೀವಿ. ಆದರೆ ಸಾಧಕ ಬಾಧಕ ಅಂದರೆ ಎಲ್ಲಾದರೂ ನಾವು ಕನಿಷ್ಠ 60,000 ರಿಂದ 70,000 ದೋಸೆ ಬಂದವರನ್ನು ಬಿಟ್ಟು ಕಳಿಸ್ಲಿಕ್ಕೆ ಆಗುದಿಲ್ಲ. 7 ಗಂಟೆವರೆಗೆ ಬಂದಿದ್ದಾರೆ. ಮತ್ತೆ ನಮಗೆ ಉಚಿತ ವಾಹನದ ವ್ಯವಸ್ಥೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಗ್ರೌಂಡಿನವರೆಗೆ ಎಲ್ರಿಗೂ ಆಟೋದವರು ಅವರು ಸ್ವಂತ ಇಲ್ಲಿ ಪುತ್ತೂರಿನ ಆಟೋ ಚಾಲಕರು 1 ರೂಪಾಯಿನ ಅವರಿಗೆ ದುಡ್ಡು ಕೊಡೋದಿಲ್ಲ. ಅವರು ಫ್ರೀಯಾಗಿ ಮಾಲಿಂಗೇಶ್ವರ ದೇವಸ್ಥಾನದಿಂದ ಗ್ರೌಂಡಿನವರೆಗೆ ಕರ್ಕೊಂಡು ಹೋಗೋದು, ವಾಪಸ್ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. 1 ರೂಪಾಯಿ ಹಣ ಖರ್ಚು ಇಲ್ಲದೆ ಅವರು ಮಾಡುವಂಥ ಕೆಲಸವನ್ನು ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.